ಸೊ ಸರ್ವೈಕಲ್ ಕ್ಯಾನ್ಸರ್ಸ್ನ ಮೇಡಮ್ ನೀವು ಟ್ರೀಟ್ ಮಾಡಿರೋ ಪ್ರಕಾರ ಯೂಟ್ರಸ್ ಪಾರ್ಟು ಏನಾದರೂ ಈ ಹಣ್ಣಾಗೋದು, ಈಗ ಬೇರೆ ಕಡೆ ನಾವು ನೋಡ್ತೀವಿ ಲಮ್ಸ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಹಣ್ಣು ಥರ ಆಗುತ್ತೆ, ಇಚ್ಕಿದ್ರೆ ಫುಲ್ಲು ಕಿವ ಆಚೆ ಬಂದ್ಬಿಡುತ್ತೆ, ಆ ಥರ ಏನಾದರೂ ಫಾರ್ಮೇಷನ್? ಇದು ಸರ್ವೈಕಲ್ ಕೆಳಭಾಗ ಇದರಿಂದ ಅಲ್ಲಿ ಲಂಪ್ ಥರ ಬರುವ ಚಾನ್ಸಸ್ ಕಮ್ಮಿ. ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಅದು ದಪ್ಪ ಆಗಿ ಅಲ್ಲಿ ಒಂದು ಗ್ರೋತ್ ಥರ ಬರ್ಬೋದು. ಅಲ್ಲಿಂದ ಪಕ್ಕದ ಜಾಗಕ್ಕೆ, ಸೊ ಆ ಪಕ್ಕದ ಜಾಗ ಇರೋದು ಒಂದು ನಮ್ಮ ಯೂರಿನರಿ ಬ್ಲ್ಯಾಡರ್ ಅಂತ ಹೇಳ್ತೇವೆ, ಯೂರಿನರಿ ಬ್ಲ್ಯಾಡರ್ ಆ್ಯಂಡ್ ಯೂರಿಥ್ರಾ. ಅಲ್ಲಿ ಹೋಗಿ ಅವ್ರಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ಬ್ಲಾಕ್ ಆಗ್ಬೋದು, ತೊಂದರೆ ಆಗ್ಬೋದು. ಇಲ್ಲ ಇಟ್ ಕ್ಯಾನ್ ಗೋ ಟು ದಿ ಮೋಷನ್ ಪಾಸ್ ಮಾಡುವ ರೆಕ್ಟಮ್ ಹೋಗಿ ಅಲ್ಲಿಂದ ಅವ್ರಿಗೆ ಪುನಃ ಅಲ್ಲಿ ಫಿಸ್ಟುಲಾ ಬರ್ಬೋದು, ಇಲ್ಲ ಅಲ್ಲಿಂದ ನೋವು ಬರ್ಬೋದು. ದೀಸ್ ಆರ್ ದ ಮೋರ್ ಕಾಮನ್ ಸಿಂಪ್ಟಮ್ಸ್. ಸ್ಪೆಸಿಫಿಕ್ ಆಗಿ ಆ ಜಾಗದಿಂದ ಅವ್ರಿಗೆ ಅಷ್ಟು ತೊಂದರೆ ಬರುವ ಚಾನ್ಸಸ್ ಕಮ್ಮಿ. ಅದು ಸ್ಪ್ರೆಡ್ ಆಗುವಾಗ ಪಕ್ಕದಲ್ಲಿ ಅಲ್ಲಿಂದ ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ಜಾಸ್ತಿ. ಹೇಗೆ ಅದು ಕೂಡ ತುಂಬ ದೊಡ್ಡದಾಗಿದ್ದರೆ ಅಲ್ಲಿ ಕೂಡ ರಕ್ತ ಬರ್ಬೋದು, ಅಲ್ಲಿಂದನೂ ಇನ್ಫೆಕ್ಷನ್ ಆಗ್ಬೋದು, ಅಲ್ಲಿಂದನೂ ಕೀವು ಬರ್ಬೋದು. ಓಕೆ, ಏಕೆಂತಂದರೆ ಬೇಸಿಕಲಿ ಏನಿದೆ ಅಂತಂದರೆ ಕ್ಯಾನ್ಸರ್ ಅಂತ ಅಂದರೆ ಲಮ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ನಮ್ಮ ಜನರಲ್ಲಿದೆ ಇವತ್ತು. ಸೊ ಹಾಗಾಗಿ ಕೇಳಿದೆ. ಅಂದರೆ ಕ್ಯಾನ್ಸರ್ ಯೂಶಲಿ ಗೊತ್ತಾ, ಕ್ಯಾನ್ಸರಲ್ಲಿ ನೋವು ಬರಲ್ಲ ಇನಿಷಿಯಲ್ ಆಗಿ, ಲಮ್ಸ್ ಬರೋಂಗಿಲ್ಲ. ಸೊ ನಾವು ಸರ್ವೈಕಲ್ ಕ್ಯಾನ್ಸರಲ್ಲೆಲ್ಲ ಲಮ್ಸ್ ಬರೋಕ್ಕೆ ಇಲ್ಲ. ಇಟ್ ಈಸ್ ಓನ್ಲಿ ಅವ್ರಿಗೆ ಮೇ ಬಿ ನಾನು ಹೇಳಿದ ಪ್ರಕಾರ ಸೀರೋಸ್ಯಾಂಗ್ವಿನಸ್ ಬ್ಲಡಿ ಡಿಸ್ಚಾರ್ಜ್, ಇಲ್ಲ ಅವ್ರಿಗೆ ಪೋಸ್ಟ್ ಕಾಯ್ಟಲ್ ಬ್ಲೀಡಿಂಗ್ ಇರ್ಬೋದು, ಇಲ್ಲ ಪರ್ಸಿಸ್ಟೆಂಟ್ ಆಗಿ ಏನೋ ಒಂಥರ ಡಿಸ್ಚಾರ್ಜ್ ಬರ್ತಾ ಇದೆ, ಇಲ್ಲ ನೋವಿದೆ, ಆವಾಗ ಅವ್ರು ಹೋಗಿ ಚೆಕಪ್ ಮಾಡಿಸ್ಬೇಕು. ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಇದ್ದರೆ ಅಲ್ಲಿ ಲಂಪ್ ಬರುತ್ತೆ. ಬೇರೆ ಈಗ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಇನ್ನೊಂದು ಓವೇರಿಯನ್ ಅಂದರೆ ನಮ್ಮ ಅದೇ ಗರ್ಭಕೋಶ ಪಕ್ಕದಲ್ಲಿ ಬೀಜ ಇದೆ ಅಂತ ಹೇಳ್ತೇವಲ್ಲ, ಅಲ್ಲಿ ಕೂಡ ಎಗೇನ್ ಅದು ಕೂಡ ಇಟ್ ಈಸ್ ಅ ಸೈಲೆಂಟ್ ಕಿಲ್ಲರ್. ಅಲ್ಲಿ ಕೂಡ ಸಿಮ್ಟಮ್ಸ್ ಜಾಸ್ತಿ ಇರಲ್ಲ. ಅವರಿಗೆ ಓನ್ಲಿ ಹೊಟ್ಟೆ ದಪ್ಪ, ಇಲ್ಲ ದೇ ವಿಲ್ ಫೀಲ್ ಸಮಥಿಂಗ್ ಲೈಕ್ ನನಗೆ ಹೊಟ್ಟೆ ತುಂಬಿದೆ, ನನಗೆ ಹಸಿವಿಲ್ಲ, ಇಷ್ಟು ಸ್ವಲ್ಪ ಊಟ ಮಾಡಿದರೆ ಹೊಟ್ಟೆ ತುಂಬಿತ್ತು ಆ ಥರ. ಯಾಕೆಂದರೆ ಹೊಟ್ಟೆ ಒಳಗಡೆ ಅವರಿಗೆ ಅದು ಕಾಯಿಲೆ ಇದೆ ಗೊತ್ತಾಗಲ್ಲ. ಸೊ ಅದರಿಂದ ಅಲ್ಲಿ ಕೂಡ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಅವ್ರಿಗೆ ಗೊತ್ತಾಗೋದು ಕಾಯಿಲೆ. ಸೊ ಈ ಎರಡು ಕಾಯಿಲೆ, ಅದಕ್ಕೆ ನಮಗೆ ಏನೋ ಅನ್ಯೂಜುವಲ್ ಸಿಮ್ಟಮ್ಸ್ ಇದೆ ಅಲ್ಲ, ಪರ್ಸಿಸ್ಟೆಂಟ್ ಆಗಿ ಅದೇ ನನಗೆ ಸಿಮ್ಟಮ್ ಇದೆ ಅಂತ ಹೇಳಿದರೆ ಹೋಗಿ ಒಂದು ಚೆಕಪ್ ಮಾಡಿಸೋದು ವಾಸಿ, ಆಲ್ವೇಸ್ ಇಂಪಾರ್ಟೆಂಟ್. ಸ್ಕ್ಯಾನಿಂಗ್, ಒಂದು ಅಲ್ಟ್ರಾಸೌಂಡ್ ಅಬ್ಡಾಮನ್ ಮಾಡೋದು, ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವರು ಕೇಳ್ತಾರೆ ಯಾಕೆ ನಮಗೆ ಹೆಲ್ತ್ ಚೆಕಪ್ ಮಾಡಬೇಕಂತ. ದಿಸ್ ಇಸ್ ದ ರೀಸನ್. ಯಾಕೆಂದರೆ ಇಫ್ ಯು ಹ್ಯಾವ್ ಡನ್ ಒಂದು ಹೆಲ್ತ್ ಚೆಕಪ್ ಮಾಡಿದ್ದೀರಿ ನೀವು 40 ವರ್ಷಕ್ಕೆ ಇಲ್ಲ 42 ವರ್ಷಕ್ಕೆ, ನಿಮಗೆ ಒಂದು ರೂಟೀನಾಗಿ ಗೊತ್ತು ಎಲ್ಲ ನಾರ್ಮಲ್, ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಅಂತ. 100% ಅಲ್ಟ್ರಾಸೌಂಡ್ ವಿಲ್ ನಾಟ್ ಗಿವ್ ಆ್ಯಕ್ಯುರೇಟ್ ರಿಪೋರ್ಟ್ ಕೊಡೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಸಬ್ಜೆಕ್ಟಿವ್. ಈಚ್ ಪರ್ಸನ್ ಅವ್ರು ಹೆಂಗೆ ನೋಡ್ತಾರೆ, ಡಿಪೆಂಡ್ಸ್ ಆನ್ ದಟ್ ಪಾರ್ಟ್, ಡಿಪೆಂಡ್ಸ್ ಆನ್ ದ ಗ್ಯಾಸ್ ಎಲ್ಲ ಅದರ ಪ್ರಕಾರ. ಬಟ್ ಅಟ್ಲೀಸ್ಟ್ ಕೆಲವೊಂದು ಬೇಸಿಕ್ ಚೆಕ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ಯಾನ್ಸರಲ್ಲಿ ಇಟ್ಸ್ ಅ ಸೈಲೆಂಟ್ ಕಿಲ್ಲರ್ ಮೆನಿ ಆಫ್ ದ ಟೈಮ್ಸ್. ಸೊ ಏನೋ ತುಂಬ ಪರ್ಸಿಸ್ಟೆಂಟ್, ನಿಮಗೆ ತುಂಬ ವೇಟ್ ಲಾಸ್ ಆಗಿದೆ, ಯು ಆರ್ ನಾಟ್ ಫೀಲಿಂಗ್ ಆಲ್ ರೈಟ್, ನನಗೆ ಹಸಿವೇ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳಿದರೆ ಗೋ ಆ್ಯಂಡ್ ಗೆಟ್ ಇಟ್ ಚೆಕ್ಡ್. ಇಟ್ಸ್ ಆಲ್ವೇಸ್ ವರ್ತ್ ವೈಲ್ ಗೋಯಿಂಗ್ ಆ್ಯಂಡ್ ಗೆಟಿಂಗ್ ಚೆಕ್ಡ್. ಡೋಂಟ್ ನಿಗ್ಲೆಕ್ಟ್. ಏನೋ ಸಿಮ್ಟಮ್ಸ್ ಇದ್ದರೆ ಹಾಗೆ ಬಿಟ್ಬಿಡೋದು ನಾಟ್ ಗುಡ್. ಅಲ್ಲೇ ಹೋಗಿ ಟ್ಯಾಬ್ಲೆಟ್ಸ್, ಏನಾದ್ರು ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಂಡ್ವಿ, ಬ್ಲೀಡಿಂಗ್ ಸ್ಟಾಪ್ ಆಯಿತು, ಓಕೆ ಈ ತಿಂಗಳು ಸರಿ ಆಯಿತು, ಪರವಾಗಿಲ್ಲ ಬಿಟ್ಬಿಡುವ. ಪುನಃ ಆಫ್ಟರ್ 2 months 3 months ಪುನಃ ಆಯಿತು, ಪುನಃ ಹಂಗೆ ಏನೋ ಕೆಲಸ ಇತ್ತು, ಏನೋ ಇತ್ತು, ಹಂಗೆ ಬ್ಯುಸಿ ಇದೆ ಆಗಲ್ಲ ಅಂತ ಆ ಥರ ಪೋಸ್ಟ್ಪೋನ್ ಮಾಡಿ ಮಾಡಿ ನಾವು ಯೂಶಲಿ ಕಾಯಿಲೆ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಕಾಯಿಲೆ ಜಾಸ್ತಿ ಆದರೆ, ಅಡ್ವಾನ್ಸ್ ಸ್ಟೇಜ್ ಆದರೆ ಗುಣ ಆಗುವ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ, ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ಈಗೇನು ಟ್ರೀಟ್ಮೆಂಟ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಅರ್ಲಿ ಗೊತ್ತಾದರೆ ಟ್ರೀಟ್ಮೆಂಟ್ ಈಸ್ ಬೆಟರ್, ಕಂಪ್ಲೀಟ್ ಗುಣ ಆಗುತ್ತೆ ಆ್ಯಂಡ್ ದೇ ವಿಲ್ ಹ್ಯಾವ್ ಅ ಬೆಟರ್ ಔಟ್ಕಮ್ಸ್. ಮೇಡಮ್, ಸರ್ವೈಕಲ್ ಕ್ಯಾನ್ಸರು ಅಟ್ ಸಮ್ ಏಜ್, ಇವಾಗ ನಾನೊಂದು 30 ಏಜ್ನ ಕ್ರಾಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಕ್ರೀನಿಂಗ್ ಮಾಡೋಕ್ಕೆ ಏನೇನಿದೆ ಮೇಡಮ್? ಸೊ ಸ್ಕ್ರೀನಿಂಗ್ ಮಾಡೋಕ್ಕೆ ನಾನು ಹೇಳಿದ ಪ್ರಕಾರ ಮೇನ್ ಥಿಂಗ್ ಈಸ್ ನಾವು ಹೇಳೋದು ಸೈಟಾಲಜಿ. ಸೊ ಸೈಟಾಲಜಿಯಲ್ಲಿ ವಿಲ್ ಡು ಪ್ಯಾಪ್ಸ್ಮಿಯರ್. ಪ್ಯಾಪ್ಸ್ಮಿಯರ್ ಅಂದರೆ ಅದು ಅವ್ರದ್ದು ಸರ್ವೈಕಲ್ ಕ್ಯೂರೆಟಾಜ್ ಮಾಡ್ತಾರೆ, ಒಂದು ಬ್ರಷಿಂಗ್ ತೆಗಿತೇವೆ ಆ್ಯಂಡ್ ಅಂಡರ್ ದ ಸ್ಲೈಡ್ ಒಂದು ಮೈಕ್ರೋಸ್ಕೋಪ್ ನಾವು ಸ್ಲೈಡಲ್ಲಿ ಪ್ರಿಪೇರ್ ಮಾಡಿ ವಿಲ್ ಸ್ಟಡಿ ಇಟ್ ಅಂಡರ್ ದ ಮೈಕ್ರೋಸ್ಕೋಪ್, ಸಿ ಫಾರ್ ಎನಿ ಅಬ್ನಾರ್ಮಲ್ ಸೆಲ್ಸ್. ಆ ಎಬ್ನಾರ್ಮಲ್ ಅದು ಒಂದು ಪ್ಯಾಟರ್ನ್ ಇದೆ, ಆ ಎಬ್ನಾರ್ಮಲ್ ಸೆಲ್ಸ್ ಪ್ಯಾಟರ್ನ್ ಇದೆ ಅಂತ ಹೇಳಿದರೆ ದೆನ್ ವಿ ಸೇ ನಿಮಗೆ ಚಾನ್ಸಸ್ ಇರುವ ಚಾನ್ಸಸ್ ನೀವು ಬಂದು ಚೆಕಪ್ ಮಾಡಿಸ್ಬೇಕಂತ. ನಂತರ ಅವ್ರದ್ದು ಒನ್ ಮೋರ್ ಥಿಂಗ್ ಕಾಲ್ಡ್ ಎಕ್ಸಾಮಿನೇಷನ್ ಅಂಡರ್ ಎಸಿಟಿಕ್ EEA ಅಂತ. ಸೊ ಒಂದು ಪರ್ಟಿಕ್ಯುಲರ್ ಡೈ ಹಾಕಿ, ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಹಾಕಿ ವಿ ವಿಲ್ ಎಕ್ಸಾಮಿನ್ ಇಟ್, ಓಕೆ, ಪರ್ಟಿಕ್ಯುಲರ್ ಏರಿಯಾ ಇನ್ ದ ಕ್ಲಿನಿಕ್.
ಅಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿ ಅಲ್ಸರೇಷನ್ ಇಲ್ಲ ಕೆಲವೊಂದು ಫೀಚರ್ಸ್ ಇದ್ದರೆ ಇಟ್ ಅಗೇನ್ ಸೇಸ್ ದಟ್ ಮೇ ಬಿ ಯು ಮೇ ಹ್ಯಾವ್, ಸೊ ಯು ರಿಕ್ವೈರ್ ಮೋರ್ ಟೆಸ್ಟ್. ಆ ಥರ ಇದ್ದರೆ ಮತ್ತೆ ನಾವು ಪಂಚ್ ಬಯಾಪ್ಸಿ ಅಂತ ಮಾಡ್ತೇವೆ. ಆ ಜಾಗದಿಂದ ಒಂದು ಬಯಾಪ್ಸಿ ತೆಗೆದು ಅದು ಸ್ವಲ್ಪ ಜಾಸ್ತಿ ತುಂಡು ಬರುತ್ತೆ, ಅದು ನಾವು ಸೆಕ್ಷನ್ ಮಾಡಿ ಸರಿಯಾಗಿ ಮೈಕ್ರೋಸ್ಕೋಪ್ ಅಂಡರ್ ಟೆಸ್ಟ್ ಮಾಡಿ ನೋಡಿ ಅದಕ್ಕೆ ಸ್ಟೇನಿಂಗ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇಫ್ ಇಟ್ ಈಸ್ ಪ್ರೀ ಇನ್ವೇಸಿವ್ ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಇನ್ವೇಡ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ ಪ್ರೀ ಕ್ಯಾನ್ಸರಸ್. ಆವಾಗ ಪ್ರೀ ಇನ್ವೇಸಿವ್ ಯು ಜಸ್ಟ್ ಬಿಫೋರ್ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೇವಲ್ಲ ಆ ಥರನೇ ಇದು ಪ್ರೀ ಕ್ಯಾನ್ಸರ್. ಅಲ್ಲಿ ಯು ಕ್ಯಾನ್ ಜಸ್ಟ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಕೋನೈಸೇಷನ್ ಆ್ಯಂಡ್ ಕಂಪ್ಲೀಟ್ಲಿ ಸರಿಪಡಿಸ್ಬೋದು. ಆ್ಯಂಡ್ ದೇ ವಿಲ್ ರಿಕ್ವೈರ್ ಇಫ್ ಇಟ್ ಈಸ್ ಅಡ್ವಾನ್ಸ್ CT ಸ್ಕ್ಯಾನ್ ಬೇಕಾಗುತ್ತೆ, PET ಸ್ಕ್ಯಾನ್ ಬೇಕಾಗುತ್ತೆ, MRI ಬೇಕಾಗುತ್ತೆ ಫಾರ್ ದಿ ಇಮೇಜಿಂಗ್ ಆ ಜಾಗಕ್ಕೆ. ಸರ್ವೈಕಲ್ ಕ್ಯಾನ್ಸರ್ ಅಂಡರ್ ದ ಏಜ್ ಆಫ್ 25, ಗರ್ಭಕೋಶದ ಸಮಸ್ಯೆ ಏನಾದರೂ ಪ್ರಾರಂಭ ಆಗುತ್ತಾ ಆಫ್ಟರ್ ಮ್ಯಾರೇಜ್? ಸರ್ವೈಕಲ್ ಕ್ಯಾನ್ಸರ್ ಅಂಡರ್ ದ ಏಜ್ ಆಫ್ 25 ಬರೋದು ಚಾನ್ಸಸ್ ತುಂಬ ಕಮ್ಮಿ. ಯಾಕೆಂದ್ರೆ ನಾನು ಹೇಳಿದ ಪ್ರಕಾರ HPV ವೈರಸ್ ಬಂದು ಲೇಟೆನ್ಸಿ ಪೀರಿಯಡ್. ನಾನು ಅದನ್ನೇ ಹೇಳಿದೆ, ಇವಾಗ 25 ಏಜ್ ಅಂಡರಲ್ಲೇ ಇವಾಗ ಸೆಕ್ಸ್ ಪಾರ್ಟ್ನರ್ಸ್ಗಳು ಮಲ್ಟಿಪಲ್ ಆಗಿ ಜಾಸ್ತಿ ಇದ್ರೂ ಕೂಡ ಆಗ್ತಾ ಅವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬ ಕಮ್ಮಿ. ಅಂದರೆ ಅನ್ಲೆಸ್ ದೇ ಆರ್ ಈಗ HIV AIDS ಇದೆ, ಅವರಿಗೆ ಇಮ್ಯುನೋ ಕಾಂಪ್ರಮೈಸ್ ಇದೆ, ದೇ ಆರ್ HIV AIDS ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ನಾವು ಏಡ್ಸ್ ಡಿಫೈನಿಂಗ್ ಇಲ್ಲೆಸ್ ಅಂತ ಹೇಳ್ತೇವೆ. ಅಲ್ಲಿ ಬಿಕಾಸ್ ಆಫ್ ಲಾಂಗ್ ಸ್ಟ್ಯಾಂಡಿಂಗ್ ಇಮ್ಯುನೋ ಕಾಂಪ್ರಮೈಸ್ ಅಲ್ಲಿ ಬರ್ಬೋದು. ಇಲ್ಲದ್ರೆ ಮಾಮೂಲಿಯಾಗ ನಾರ್ಮಲ್ ಹೆಲ್ದಿ ಪರ್ಸನ್, ಇಮ್ಯುನೋ ಕಾಂಪಿಟೆಂಟ್ ಪರ್ಸನ್ ಅಂತ ಹೇಳ್ತೇವೆ, ಅವರಲ್ಲಿ ಈವನ್ ಇಫ್ HPV ವೈರಸ್ ನಮ್ಮಲ್ಲಿ ಇನ್ಫೆಕ್ಷನ್ ಇದ್ದರೂ ಕೂಡ ಅಟ್ಲೀಸ್ಟ್ ಇಟ್ ಮಿನಿಮಮ್ ಟೇಕ್ಸ್ 10 to 15 to 20 years ಡೆವಲಪ್ ಆಗೋಕ್ಕೆ. ಸೊ ಯೂಶ್ವಲಿ ಅಲ್ಲಿ ಬರುವ ಚಾನ್ಸಸ್ ಕಮ್ಮಿ. ಆ್ಯಂಡ್ ಈಗ ನೀವು ಕೇಳಿದ ಪ್ರಕಾರ ಆ ಕ್ವಶನಿಗೂ ಕೂಡ ಅವರಿಗೆ ಗರ್ಭಕೋಶಕ್ಕೆ ಅವ್ರಿಗೆ ಪ್ರಾಬ್ಲಮ್ ಏನಾಗಲ್ಲ, ಫರ್ಟಿಲಿಟಿ. ಬಟ್ ಏನಾಗುತ್ತೆ, ನಾವು ಅವರಿಗೆ ಈಗ ಟ್ರೀಟ್ಮೆಂಟ್ ಕೊಡ್ತೇವೆ, ಟ್ರೀಟ್ಮೆಂಟ್ ಕೊಡುವಾಗ ವಿ ವಿಲ್ ಗಿವ್ ದಮ್ ಕೀಮೋಥೆರಪಿ, ವಿ ವಿಲ್ ಗಿವ್ ದಮ್ ರೇಡಿಯೇಷನ್. ಸೊ ಅದರಿಂದ ರೇಡಿಯೇಷನ್ ಕೊಟ್ಟಾದಮೇಲೆ ಅಲ್ಲಿ ಸ್ಟ್ರಿಕ್ಚರ್ ಆಗ್ಬೋದು, ದಿ ಪ್ಯಾಸೇಜ್ ಕ್ಯಾನ್ ಬಿಕಮ್ ಅ ಲಿಟಲ್ ಮೋರ್ ಫೈಬ್ರೋಸಿಸ್ ಆಗುತ್ತೆ. ಸೊ ದ್ಯಾಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ದಿ ಚೈಲ್ಡ್ ಬರ್ತ್. ಕೀಮೋಥೆರಪಿ ಕೊಡುವಾಗ ಕೆಲವೊಂದು ಕೀಮೋಥೆರಪಿಯಲ್ಲಿ ಅವರು ಓಮ್ ಕೌಂಟ್, ದ ಎಗ್ ಕೌಂಟ್ ಕ್ಯಾನ್ ಗೋ ಡೌನ್. ಗಂಡಸರಲ್ಲಿ ದ ಸ್ಪರ್ಮ್ ಕೌಂಟ್ ಕ್ಯಾನ್ ಗೋ ಡೌನ್. ಸೊ ದ್ಯಾಟ್ ಕ್ಯಾನ್ ಲೀಡ್ ಟು ಫರ್ಟಿಲಿಟಿ ಇಶ್ಯೂಸ್. ಸೊ ದ್ಯಾಟ್ ಇಟ್ ವಿಲ್ ರೀಲ್ ಫರ್ಟಿಲಿಟಿ ಇಶ್ಯೂಸ್ ಆಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಪರ್ಸೆ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ಸ್. Directly it won't affect. Indirectly ಟ್ರೀಟ್ಮೆಂಟ್ ವಿಲ್ ಎಫೆಕ್ಟ್. ಇಂಡೈರೆಕ್ಟ್ಲಿ ಹಾಗೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.